ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ 2ನೇ ವಾರದ ಮಂಗಳಗೌರಿ ಪೂಜೆ. ಸೊ ಈ ಒಂದು ಸ್ಯಾರಿನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ರೆಡ್ ಸ್ಯಾರಿ. ಆ್ಯಕ್ಚುಲಿ ನಾನು ಇದನ್ನು ಶಾಪಲ್ಲಿ ನೋಡ್ಕೊಬಂದು ಸುಮಾರು ದಿನ ತೊಗೊಳ್ಳೋಣ ಬೇಡವೋ ಆಲ್ಮೋಸ್ಟ್ ಒಂದು 2-3 ಮಂತ್ಸೇ ವೆಯ್ಟ್ ಮಾಡಿದೆ ಅನಿಸುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತಾ ಈ ಸ್ಯಾರಿಗೆ, ಅಷ್ಟು ಅಮೌಂಟ್ ವರ್ತ್ ಅನಿಸುತ್ತಾ ಅಂತ ಯೋಚನೆ ಮಾಡಿ ಫೈನಲಿ ಏನು ಹೇಳ್ತಾರೆ, ಅದು ಟೆಂಪ್ಟ್ ಆಗ್ತಾನೆ ಇತ್ತು ಯಾವಾಗ್ಲೂ. ಸೊ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟೆ. ಇದು ಆ್ಯಕ್ಚುಲಿ ಮಟ್ಕಾ ಮಸ್ಲಿನ್ ಅಂತ ಏನೋ ಹೇಳ್ತಾರೆ ಇದಕ್ಕೆ. ನೋಡಿ, ಈ ಥರ ಒಂದು ಮಿಡಲಲ್ಲಿ ಸೀಕ್ವೆನ್ಸ್ ವರ್ಕ್ ಬಂದಿದೆ ಅಷ್ಟೇ, ಇನ್ನೇನಿಲ್ಲ, ಪ್ಲೈನ್ ಸ್ಯಾರಿನೇ. ಪಲ್ಲು ಸ್ವಲ್ಪ ರಿಚ್ ಇದೆ, ತೋರಿಸ್ತೀನಿ. ಸೊ ನಾನು ಈ ಬ್ಲೌಸ್ ಬಂದು ರನ್ನಿಂಗಲ್ಲೇ ಬಂದಿತ್ತು ಫ್ಯಾಬ್ರಿಕ್ಕು. ನಾನು ಅಂದ್ಕೊಂಡೆ ಸೇಮ್ ಬಾಡಿ ಫುಲ್ ರೆಡ್ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ಒಂದು ಆರ್ಗೆನ್ಸಾ ಮೆಟೀರಿಯಲ್ನ ಸ್ಯಾರಿ ಜೊತೆ ಮ್ಯಾಚ್ ಮಾಡಿ, ಪಲ್ಲುನಲ್ಲಿ ಈ ಥರ ಬುಟ್ಟಾಸ್ ಇದೆ. ಸೊ ಅದೇ ಬುಟ್ಟಾಸ್ನ ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇವಾಗ ಫ್ಯಾಷನ್ ಇದೆಯಲ್ಲ, ಸ್ವಲ್ಪ ಲಿಟಲ್ ಪಫ್ ಇಡ್ಸ್ಬಿಟ್ಟು ಬ್ಲೌಸ್ ಹೊಲ್ಸಿದ್ದೀನಿ. ಇದು ನನ್ನ ಬ್ಲೌಸ್. ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಡೋಣ, ಆಮೇಲೆ ಪೂಜೆ ಮಾಡ್ಕೊಳ್ಳೋಣ. ನನಗನ್ಸುತ್ತೆ ಈ ಸ್ಯಾರಿಗೆ ಇಷ್ಟು ಚಂದ ಲುಕ್ ಬಂದಿದೆ ಈ ಬ್ಲೌಸಿಂದ ಅಂತ. ಆ್ಯಕ್ಚುಲಿ ಈ ರನ್ನಿಂಗ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಮಾಡಿಸ್ಕೊಂಡಿದ್ರೆ ಅಷ್ಟು ಚಂದ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಪಲ್ಲುನಲ್ಲಿ ನೋಡಿ ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಬಂದಿರೋದ್ರಿಂದ ಸ್ಲೀವ್ಸಿಗೆ ಕೂಡ ಪ್ಲೈನ್ ಆರ್ಗ್ಯಾನ್ಸಾನ ಮ್ಯಾಚ್ ಮಾಡಿ ಅಟ್ಯಾಚ್ ಮಾಡಿಸ್ಕೊಂಡು ಲೈಟಾಗಿ ಸೇಮ್ ಪಲ್ಲುನಲ್ಲಿ ಯಾವ ಥರ ಇದೆಯೋ ಅದೇ ಬುಟ್ಟಾಸ್ನ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ ಇದು ಇಷ್ಟು ಮಸ್ತ್ ಅನ್ನಿಸ್ತಿರೋದು. ತುಂಬ ದಿನದಲ್ಲಿ ಹಾಕಿದ್ದೆ ಲತು. ನಮ್ಮ ಲತುಗ ಸೀರೆದೆಲ್ಲ ಚೆನ್ನಾಗಿ ನೆನಪಿರುತ್ತೆ, ಇದೆಲ್ಲ ಗೊತ್ತಿರಲ್ಲ. ಯಾವುದೇ ಕಾರಣಕ್ಕೂ ಸೀರೆ ಬರೆಯಲ್ಲ, ಹೊಸದ ಹಳೇದ ಎಲ್ಲ ಗೊತ್ತಾಗುತ್ತೆ. ಇದನ್ನ ಹಾಕಿದ್ರು ಇದು ಹಳೇದು ಅಂತ ಗೊತ್ತಿಲ್ಲ. ಡಿಪಿಗೆ ಹಾಕಿದ್ರು ಅವಾಗ ಸ್ವಲ್ಪ ದಿವಸ ಈ ಸೀರೆ ಉಟ್ಕೊಂಡಿದ್ದು ಫೋಟೋ. ಅಫ್ಕೋರ್ಸ್ ಯಾರಿಗಿಷ್ಟ ಇಲ್ಲ ಹೇಳಿ, ಸ್ಯಾರಿ ಅಂದರೆ. ಹೆಣ್ಮಕ್ಳಂದ್ರೇ ಅಷ್ಟು. ಸ್ಯಾರಿ ಒಡವೆ ಬಗ್ಗೆ ಮಾತಾಡ್ತಾ ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ಚೆನ್ನಾಗಿರೋ ಸ್ಯಾರಿ ಯಾರಾದರೂ ಉಟ್ಕೊಬಂದರೆ ಕೇಳೋದು, ಇವಾಗ ಬಂದ್ಯಾ, ಚೆನ್ನಾಗಿದೆಯಾ, ಅದು ಜಸ್ಟ್ ಫಾರ್ಮಾಲಿಟೀಸ್ಗಷ್ಟೇ. ಆಮೇಲೆ ಕೇಳೋದು, ಸ್ಯಾರಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ ಅಂತ. ಇದು ಸಹಜವಾಗಿ ಎಲ್ಲ ಹೆಣ್ಮಕ್ಳು ಮಾಡೋದೇ ಅಲ್ವಾ. ಯಾವಾಗಲೇ ನಾನು ಸ್ಯಾರಿ ಉಟ್ಕೊಳ್ಳಿ ಸೂಪರಾಗಿದೆ ಅನ್ನೋ ಒಂದು ಕಾಂಪ್ಲಿಮೆಂಟ್ಸು ನಮ್ಮ ಲತು ಕಡೆಯಿಂದ ಬರಲೇಬೇಕು. ಅದು ನಾರ್ಮಲ್. ಇದಿಷ್ಟು ನನ್ನ ಸ್ಯಾರಿ ಕತೆ. ಸೊ ಸ್ಯಾರಿ ಕತೆ ಮುಗಿಸಿ ಕುಕ್ಕಿಂಗ್ ಕಡೆಗೆ ಬಂದೆ. ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೆಸ್ರುಬೇಳೆ ಪಾಯಸ ಮಾಡ್ತಾಯಿದ್ದೆ. ಅದನ್ನು ಬೆಂದಿದ್ಯಾ ಅಂತ ಟೆಸ್ಟ್ ಮಾಡೋಕ್ಕೆ ಹೋದೆ ಅಷ್ಟೇ. ಇನ್ನೆಲ್ಲಿ ಮರೆತುಬಿಟ್ಟು ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳು ಅಂತ ನಮ್ಮಮ್ಮ ಕೈ ತಳ್ತಾ ಇದ್ದಾರೆ, ತಿಂದ್ಬಿಟ್ಯಾ ಆಮೇಲೆ ನೈವೇದ್ಯದದು ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ತಿನ್ನಲ್ಲ ಸುಮ್ಮನಿರಮ್ಮ, ಜಸ್ಟ್ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಅಂತ. ಹಾಗೆ ನಾನು ಹೆಸ್ರುಬೇಳೆ ಪಾಯಸನ ಯಾವಾಗಲೂ ಮನೆಯದೇ ಗ್ರೀನ್ ಕಲರ್ ಕಾಳಿರುತ್ತಲ್ಲ ಅದೇ ಬೇಳೆನಲ್ಲಿ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ವೈಟ್ ಕಲರ್ ಪಾಲಿಶ್ಡ್ ಬೇಳೆನಲ್ಲಿ ಮಾಡಿದ್ದೂ ತಿಂದಿದ್ದೀನಿ ನಾನು, ಇದೂ ತಿಂದಿದ್ದೀನಿ. ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಈ ಥರ ಗ್ರೀನ್ ಕಾಳ್ದೆ ತುಂಬಾ ಚೆನ್ನಾಗಿರುತ್ತೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ. ಆ್ಯಸ್ ಯೂಶ್ವಲ್ ನಾರ್ಮಲ್ಲಾಗಿ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಂಗಳಗೌರಿನ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಅದಕ್ಕೂ ಎಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ ನೈಟೇ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮನೂ ಒಂದು ಕಡೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಇದ್ದರೆ ಸುಮ್ಮನೆ ಕೂರೋದೇ ಇಲ್ಲ ಬಿಡಿ. ಆಲ್ಮೋಸ್ಟ್ ನಮ್ಮ ಅತ್ತೆನೂ ಹಾಗೇ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ನಾನು ಮಾಡ್ಕೋತೀನಿ ಬಿಡಿ ಅಂದರೂ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಈ ಥರ ಏನೋ ಒಂಥರ ಮಂಗಳಗೌರಿನಲ್ಲಿ ಮನೆಗೆಲ್ಲ ಕುಂಕುಮಕ್ಕೆ ಕರೆಯೋದು ಹೆಣ್ಮಕ್ಳನ್ನ, ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಈ ಥರ ಎಲ್ಲ ಸಿಗೋದೇ ಶ್ರಾವಣದಲ್ಲಿ ಅನಿಸುತ್ತೆ. ಬೇರೆ ಟೈಮಲ್ಲೂ ಕೂಡ ಕರೀತಾರೆ, ಅವರು ಕರೀತಾರೆ, ನಾವು ಕರಿತೀವಿ. ಬಟ್ ನಮಗೆ ಟೈಮ್ ಅಂತಲೇ ಸಿಗಲ್ಲ. ಅಕ್ಕ ಬರ್ತೀನಿ ಮನೆಗೆ ಅಂತೀವಿ, ಬಟ್ ಆದರೆ ಹೋಗೋಕ್ಕೆ ಟೈಮೇ ಆಗಿರಲ್ಲ. ಬಟ್ ಈ ಥರ ಅಕೇಶನ್ಗಳಲ್ಲಿ ಕುಂಕುಮಕ್ಕೆ ಬನ್ನಿ ಅಂತ ಕರೆದ್ರೆ ಯಾರೂ ಮಿಸ್ ಮಾಡೋದಿಲ್ಲ. ಯಾವ ಮುತ್ತೈದರು ಕೂಡ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈವನ್ ನಾನು ಕೂಡ ಅಷ್ಟೇ, ಎಷ್ಟೇ ಕಷ್ಟ ಆಗಲಿ
ಕಷ್ಟ ಅಂತ ಅಂದ್ಕೊಳ್ಳೋದಿಲ್ಲ. ಖುಷಿಯಾಗಿ ಎಷ್ಟೇ ಲೇಟ್ ಆದ್ರೂ ಕಾಲ್ ಮಾಡಿಕೊಂಡು ಹೋಗ್ತೀವಿ. ಅದಕ್ಕೆ ನನಗೆ ಈ ಥರ ಶ್ರಾವಣದಲ್ಲಿ ಹಬ್ಬಗಳು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಬೇರೆಯವ್ರನ್ನ ನಮ್ಮ ಮನೆಗೆ ಕರೆಯೋದು, ಅವ್ರ ಜೊತೆ ಎಲ್ಲ ಹರಟೆ ಹೊಡೆಯೋದು ಸ್ವಲ್ಪ ಹೊತ್ತು, ಆಮೇಲೆ ಪ್ರಸಾದ ತಿನ್ನೋದು, ಅವರಿಗೆಲ್ಲ ಕುಂಕುಮ ಕೊಡೋದು, ಈ ಥರ ಟೈಮ್ ಸಿಗೋದೇ ನಮಗೆ ಒಂದು ಸಿಚುಯೇಷನ್ ಬರಬೇಕು. ಸುಮ್ಮನೆ ಅಂತೂ ನಾವು ಟೈಮ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಅನಿಸುತ್ತೆ ನನಗೆ ಈ ಥರ ಪೂಜೆಗಳು ಹಬ್ಬಗಳಂದರೆ ತುಂಬಾ ಇಷ್ಟ. ಸೊ ಇದಾಗಿತ್ತು ನನ್ನ 2ನೇ ವಾರದ ಮಂಗಳಗೌರಿ ವ್ರತ ಪೂಜೆ. ಸೊ ನಾನು ಈ ಒಂದು ವ್ಲಾಗಲ್ಲಿ ನನ್ನ ವರಮಹಾಲಕ್ಷ್ಮಿ ಪೂಜೆ ಮತ್ತು ಸೆಕೆಂಡ್ ಮಂಗಳಗೌರಿ ಪೂಜೆನ ಮರ್ಜ್ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇರೋದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಆ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ತುಂಬಾ ಸಿಂಪಲ್. ಗೊತ್ತಿಲ್ಲ, ನಾನು ಕೂಡ ಕೇಳಿದೆ ಬೇರೆಯವರೆಲ್ಲ ಮಾಡೋದು ನೋಡಿಬಿಟ್ಟು ನಮ್ಮ ಅತ್ತೆನ ನನ್ನ ಮನೆಯವ್ರನ್ನ ಎಲ್ಲ. ನಾನು ಕೂಡ ಕಳಸ ಎಲ್ಲ ಇಟ್ಬಿಟ್ಟು ಮಾಡಲಾ ಅಂತ. ಏನೋ ಗೊತ್ತಿಲ್ಲ, ಇವ್ರ ಮನೆಯಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇಟ್ಬಿಟ್ಟಿದ್ದಾರೆ. ಹಿಂದೆಯಿಂದ ಏನೇನು ಮಾಡ್ಕೊಂಬಂದಿದ್ದೀವಿ ಪೂಜೆನ ಅದು ಯಾವುದನ್ನು ಬಿಡೋ ಹಾಗಿಲ್ಲ, ಹಾಗೆಯೇ ಹೊಸದಾಗಿ ಯಾವುದನ್ನು ಶುರು ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಅವ್ರು ಅಷ್ಟು ಹೇಳಿದ ಮೇಲೆ ನಾನು ಇನ್ನೇನು ಮಾಡಲಿ. ಸೊ ಹಂಗಾಗಿ ನಮ್ಮ ಅತ್ತೆ ಅವರತ್ತೆ ಎಲ್ಲ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತಿದ್ದಾರೋ ಅದಷ್ಟೇ ನಾನು ಮಾಡೋದು. ಗೌರಿ ಹಬ್ಬ ಮಾತ್ರ ಮೊದಲಿಂದನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಗಣೇಶ ಗೌರಿ ಎಲ್ಲ ಕೂರಿಸ್ತಾರೆ. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಮಹಾಲಕ್ಷ್ಮಿ ನೈವೇದ್ಯಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡ್ತೀವಿ. ಸೊ ಗೌರಿನಲ್ಲಿ ಒಬ್ಬಟ್ಟು ಮಾಡ್ತೀವಿ. ಇವಾಗಲೂ ಒಬ್ಬಟ್ಟು ಮಾಡಿ ಮತ್ತೆ ಇನ್ನು 2 ವೀಕ್ಸಿಗೆ ಮತ್ತೆ ಒಬ್ಬಟ್ಟಲ್ವಾ, ಯಾರೂ ತಿನ್ನೋದಿಲ್ಲ ನಮ್ಮ ಮನೇಲಿ. 5 ಒಬ್ಬಟ್ಟು ಆಗಿಬಿಟ್ರೆ ಅದೇ ಬೇಕಾದಷ್ಟು ಆಗೋಗ್ಬಿಡುತ್ತೆ. ಒಬ್ಬಟ್ಟಿಗಿನ ಮೇಯ್ನ್ ಒಬ್ಬಟ್ಟು ಸಾರು ಇಷ್ಟ ಎಲ್ರಿಗೂ, ಅದಕ್ಕೋಸ್ಕರನೇ ಒಬ್ಬಟ್ಟು ಕೇಳ್ತಾರೆ. ಅಂದರೂ ನಾನು ಇನ್ನೊಂದು 2 ವೀಕ್ಸಲ್ಲಿ ಮತ್ತೆ ಮಾಡಬೇಕಲ್ಲ ಅಂದ್ಬಿಟ್ಟು ಲಕ್ಷ್ಮೀ ಪೂಜೆಗೆ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಶಾವಿಗೆ ಪಾಯಸ ಆದರೆ ಹಾಲು ಹಾಕಿರ್ತೀನಿ, ಮತ್ತು ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಬಾದಾಮಿ ಪೌಡರ್ ಹಾಕ್ತೀನಿ. ಸೊ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಅದು 1 ಸ್ಪೂನ್ ಹಾಕ್ಕೊಳ್ಳಿ ನೀವು. ನೆಕ್ಸ್ಟು ಹಾಲು ಹಾಕ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಿರಲ್ಲ, ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ನಮ್ಮ ಮನೆಯ ಲಕ್ಷ್ಮೀ ನೈವೇದ್ಯಕ್ಕೆ ಶಾವಿಗೆ ಪಾಯಸ ರೆಡಿ ಆಯಿತು. ಎಷ್ಟು ಈಸಿಯಾಗುತ್ತೆ ಅಂದರೆ ಕ್ವಿಕ್ಕಾಗಿ ಆಗೋ ರೆಸಿಪಿ ಸ್ವೀಟ್ ಅಂತ ಅಂದರೆ ಇದೆ ಅನಿಸುತ್ತೆ. ಹಾಗೆ ನಮ್ಮೆಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಓಂ ಪದ್ಮಾಯೇ ನಮಃ, ಓಂ ಶುಚಯೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಸ್ವಧಾ. ನನ್ನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಸಿಂಪಲಾಗಿ ಪೂಜೆ ಮಾಡೋದು ನಾನು. ಪುಟ್ಟದೊಂದು ವಿಗ್ರಹ ಇದೆ ಲಕ್ಷ್ಮೀದು, ಅದಕ್ಕೇ ಪೂಜೆ ಮಾಡಿಬಿಟ್ಟು ಅಷ್ಟೋತ್ರ ಹೇಳ್ತೀವಿ. ಅಷ್ಟೋತ್ರ ಮೊದಲಿಂದನೂ ಹೇಳೋರು, ಸೊ ನಾನು ಹೇಳ್ತಾ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಮಾಡ್ಕೋತೀವಿ. ಸೊ ಹಬ್ಬ ಅಂದಮೇಲೆ ಅದು ನಾವು ಸ್ಯಾರಿ ಉಟ್ಕೊಂಡು ರೆಡಿಯಾಗಾದ್ಮೇಲೆ ಫೋಟೋಸ್ ತೊಗೊಳ್ಳೇಬೇಕಲ್ವ. ಹಾಗೆ ಸುಮ್ಮನೆ ಮೆಮೊರೀಸ್ ಅಂತ ನಾನು ನಮ್ಮ ಅತ್ತೆ 1-2 ಫೋಟೋಸ್ ತೊಗೊಂಡ್ವಿ. ಒಂದು ಗೃಹ ಪ್ರವೇಶ ಇತ್ತು, ನಮ್ಮ ಅತ್ತೆ ಕೂಡ ರೆಡಿಯಾಗಿದ್ದರು. ಸ್ವಲ್ಪ ಇಬ್ಬರಿಗೂ ಯಾಕೋ ಹುಷಾರಿದ್ದಿಲ್ಲ ಅಂತ ನಾವು ಇವತ್ತೇನೂ ತಿಂಡಿ ಮಾಡಿರಲಿಲ್ಲ, ಬಟ್ ಜಸ್ಟ್ ದೇವ್ರ ನೈವೇದ್ಯ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಹೋಟೆಲಿಂದ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಮ್ಮ ಅತ್ತೆ ನೀರು ದೋಸೆ ಏನೋ ತೊಗೊಂಡಿದ್ರು, ನಾನು ಇಡ್ಲಿ ವಡೆ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನೀರು ದೋಸೆ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಮನೆಯ ಲಕ್ಷ್ಮೀ ಪೂಜೆ. ಆ ತಾಯಿ ಎಲ್ರಿಗೂ ಹಾಗೆ ನನಗೂ ಕೂಡ ಆಸ್ತಿ ಅಂತಸ್ತು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.